ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ತಿಂಗಳಿಗೆ 3000 ಯೂಟ್ಯೂಬ್ ಶಾರ್ಟ್ಸ್ನ ಅಪ್ಲೋಡ್ ಮಾಡಬಹುದಾ? ಇದು ನಿಜನಾ? ಹೌದು, ಖಂಡಿತವಾಗಿ AI ಟೂಲ್ಸ್ ಯೂಸ್ ಮಾಡಿಕೊಂಡು ನಾವು 3000 ಯೂಟ್ಯೂಬ್ ಶಾರ್ಟ್ಸ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಸಹ ಮಾಡಬಹುದು. ಅದರಿಂದ ಒಳ್ಳೆ ವ್ಯೂಸ್ ಸಹ ನಮಗೆ ಸಿಗುತ್ತೆ, ಮತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ. ಒಂದು ಸರಿ ಮಾನಿಟೈಸೇಷನ್ ಆದ ತಕ್ಷಣ ನಿಮಗೆ ಅದರಿಂದ ರೆವೆನ್ಯೂ ಕೂಡ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೇಗೆ ಕ್ರಿಯೇಟ್ ಮಾಡುವುದು 3000 ಯೂಟ್ಯೂಬ್ ಶಾರ್ಟ್ಸ್ನ ಅಂತ ನಾನು ನಿಮಗೆ ಒಂದು ಟ್ರಿಕ್ಸ್ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಶುರು ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು AI ಟೂಲ್ಸ್ ಬಗ್ಗೆ ಹೇಳ್ತೀನಿ. ಸೊ ಅದರಿಂದ ನಾವು ಯೂಟ್ಯೂಬ್ ಶಾರ್ಟ್ಸ್ನ ಬಲ್ಕಾಗಿ ನಾವು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಎಕ್ಸಾಂಪಲ್, ಒಂದು ದಿನಕ್ಕೆ ನಾವು 100 ಯೂಟ್ಯೂಬ್ ಶಾರ್ಟ್ಸ್ನ ಈ ಟ್ರಿಕ್ಸಿಂದ ನಾವು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಅದೇ ಥರ 10 ದಿವಸಕ್ಕೆ 1000 ಆಗುತ್ತೆ, ಮತ್ತು 30 ಡೇಸಿಗೆ 3000 ಆಗುತ್ತೆ. ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ಫಸ್ಟ್ AI ಟೂಲ್ ಯಾವುದಪ್ಪ ಅಂದರೆ ChatGPT. ಸೊ ನೀವು ಸರ್ಚ್ ಮಾಡ್ಬೋದು ಕ್ರೋಮಲ್ಲಿ chat.openai.com ಅಂತ ಕ್ಲಿಕ್ ಮಾಡಿದ್ವಿ. ಈ ಥರ ಡಿಸ್ಪ್ಲೇ ನಿಮಗೆ ಒಂದ್ಸರಿ ಬಂದಮೇಲೆ ಸೊ ನೀವು ಕೆಲವೊಂದು ಕಮೆಂಟ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ChatGPT ಪ್ರಾಂಪ್ಟ್ 1 ಪ್ರಾಂಪ್ಟ್ 2 ಅಂತ. ಸೊ ನೀವು ಜಸ್ಟ್ ಕಾಪಿ ಪೇಸ್ಟ್ ಮಾಡಿ ಡಿಸ್ಕ್ರಿಪ್ಷನಿಂದ. ಸೊ ನಾನು ಫಸ್ಟ್ ಇವಾಗ ಡಿಸ್ಕ್ರಿಪ್ಷನಿಂದ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ, ಸೊ ಇವಾಗ ನಾನು ಡೆಮೋ ಪರ್ಪಸ್ಸಿಗೋಸ್ಕರ 10 ವೀಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅಂದರೆ 10 ಯೂಟ್ಯೂಬ್ ಶಾರ್ಟ್ಸ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲಿ 10 ನಂಬರ್ ಅಂತ ಇಟ್ಟಿದ್ದೀನಿ. ನಿಮಗೆ 100 ವೀಡಿಯೋಸ್ ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲಿ 100 ಅಂತ ಕೊಡಿ. ಬಟ್ ಬೆಟರ್ ನೀವು 10 ವೀಡಿಯೋಸ್ನ ಮಾಡ್ಕೊಳ್ಳಿ. ಅದರ್ವೈಸ್ ರಿಪೀಟೆಡ್ ತೋರಿಸೋದು ಇಲ್ಲ ಗಾರ್ಬೇಜ್ ವ್ಯಾಲ್ಯೂ ತೋರಿಸೋದು ಈ ಥರ ಆಗುತ್ತೆ. ಮತ್ತು ನನ್ನ ವೀಡಿಯೋದಲ್ಲಿ ಪಾರ್ಟ್ 1 ಪಾರ್ಟ್ 2 ಮಾತ್ರ ಇಟ್ಟಿದ್ದೀನಿ, ಅಂದರೆ ಜಾಸ್ತಿ ಲೆಂತ್ ಇಟ್ಟಿಲ್ಲ. ನಾನು ಒಂದು 10-15 ಸೆಕೆಂಡಿಗೆ ನಾನು ಯೂಟ್ಯೂಬ್ ಶಾರ್ಟ್ಸ್ನ ಮುಗಿಸ್ತೀನಿ. ಸೊ ನಿಮ್ಮ ಯೂಟ್ಯೂಬ್ ಶಾರ್ಟ್ಸು ಮೋರ್ ದೆನ್ 30 ಸೆಕೆಂಡ್ಸು ಇದ್ದರೆ ನೀವು ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5, ಪಾರ್ಟ್ 6 ಅಂತ ಇದಕ್ಕೆ ಅಡಿಷನ್ ಮಾಡ್ಬೋದು. ಎಕ್ಸಾಂಪಲ್, ನೀವು ಪಾರ್ಟ್ 3 ಏನಾದರೂ ನೀವು ಬೇಕು ಅಂದರೆ ನಿಮಗೆ ಜಸ್ಟ್ ಇದನ್ನು ಒಂದು ಕಾಲಮ್ ಇಲ್ಲಿವರೆಗೂ ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ಸೊ ಇಲ್ಲಿ ನೀವು ಪಾರ್ಟ್ 3 ಅಂತ ಕೊಡಬೇಕಾಗುತ್ತೆ. ಅದೇ ಥರ ಪಾರ್ಟ್ 4 ಬೇಕಂದ್ರೂ ಅದೇ ಥರ ಕಾಪಿ ಪೇಸ್ಟ್ ಮಾಡಿ. ನಾನು ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ, ಬರೀ ನನಗೆ ಪಾರ್ಟ್ 1 ಪಾರ್ಟ್ 2 ಮಾತ್ರ ಬೇಕು. ಅದೇ ಥರ ಇಲ್ಲಿ ನೀವೇನಾದ್ರು ಪಾರ್ಟ್ 6ವರೆಗೂ ಇಟ್ಕೊಂಡ್ರೆ ಇಲ್ಲೂ ಕೂಡ ನೀವು ಪಾರ್ಟ್ 6ವರೆಗೂ ಈ ಲೈನ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್, ಇಲ್ಲಿ ಕಾಪಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಪಾರ್ಟ್ 3 ಅಂತ ಕೊಡಿ, ಮತ್ತು ಕಾಪಿ ಪೇಸ್ಟ್ ಮಾಡಿ ಪಾರ್ಟ್ 4 ಅಂತ. ಈ ಥರ ನೀವು ಪಾರ್ಟ್ 6ವರೆಗೂ ಮಾಡಬೇಕಾಗುತ್ತೆ. ಒಟ್ಟು ಮೇಲೆ ಎಷ್ಟು ನಂಬರ್ ಇರುತ್ತೆ ಕೆಳಗೂ ಅಷ್ಟು ಮ್ಯಾಚ್ ಮಾಡಬೇಕಾಗುತ್ತೆ. ಇದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನಿಮಗೆ ಎಕ್ಸಾಂಪಲ್ಲು ನಾನಿವಾಗ ಕ್ರಿಯೇಟ್ ಮಾಡೋಕ್ಕೆ ಹೋಗೋಂಥ ಇನ್ಫಾರ್ಮೇಷನ್ ಟಾಪಿಕ್ ಏನು ಅಂದರೆ ಮನಿ ಫ್ಯಾಕ್ಟ್ ಬಗ್ಗೆ. ಸೊ ನಾನು ಮನಿ ಫ್ಯಾಕ್ಟ್ ರಿಲೇಟೆಡ್ ಯೂಟ್ಯೂಬ್ ವೀಡಿಯೋಸ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀನಿ. ಅದೇ ಥರ ನಿಮಗೆ ಬೇರೆ ಯಾವ್ದಾದ್ರು ಫ್ಯಾಕ್ಟ್ ಬೇಕು, ಮೇಲ್ ಫ್ಯಾಕ್ಟು ಇಲ್ಲ ವರ್ಕೌಟ್ ಫ್ಯಾಕ್ಟು ಇಲ್ಲ ವುಮೆನ್ ಫ್ಯಾಕ್ಟು ಸೈಕಾಲಜಿಕಲ್ ಫ್ಯಾಕ್ಟ್ ಅಂದರೆ ಇಲ್ಲಿ ರಿಪ್ಲೇಸ್ ಮಾಡ್ಬೋದು. ಎಕ್ಸಾಂಪಲ್ ಮೇಲ್ ಬೇಕು ಅಂದರೆ ಇಲ್ಲಿ ಮೇಲ್ ಅಂತ ಕೊಡಿ. ಬಟ್ ನಾವು ಇವಾಗ ಮನಿ ಫ್ಯಾಕ್ಟ್ ಅಂತ ನಾನು ಹಂಗೆ ಇಟ್ಕೊತೀನಿ. ಮತ್ತು ಇನ್ನೂ ಒಂದು ಪೇಜಲ್ಲಿ ನಿಮಗೆ ಎಷ್ಟು ವರ್ಡ್ಸ್ ಬೇಕು ಅಂತ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ನಾನು ಎಲ್ಲ ಕಮೆಂಟ್ ಚೆಕ್ ಮಾಡಿದ್ದೀನಿ, ಜಸ್ಟ್ ನೀವು ನಂಬರ್ ಚೇಂಜ್ ಮಾಡಬೇಕು. ಸೊ ಇಲ್ಲಿ ನನಗೆ ಒಂದು ಪಾರ್ಟಲ್ಲಿ 4 ವರ್ಡ್ಸ್ ಮಾತ್ರ ಬೇಕು ಅಂತ ಇಟ್ಟಿದ್ದೀನಿ. ಇದು ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇವಾಗ ನಾನು ChatGPTಗೆ ಮೆಸೇಜ್ ಸೆಂಡ್ ಮಾಡ್ತಾ ಇದ್ದೀನಿ ಆನ್ಸರ್ ಕೊಡು ಅಂತ. ಸೊ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ChatGPT ನಮಗೆ ಎಷ್ಟೊಂದು ಬರೀತದೆ. ಸೊ ನೀವೆಲ್ಲ ನೋಡ್ತಾ ಇದ್ದೀರಾ. ಸೊ ಇದು ಇನ್ಫಾರ್ಮೇಷನ್ನು ಎಷ್ಟೊಂದು ಕೊಟ್ಟಿದೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ಇವಾಗ ನಾವು ಯೂಟ್ಯೂಬ್ ಶಾರ್ಟ್ಸ್ನ ಹೇಗೆ ಅಟ್ ಎ ಟೈಮು, ಎಕ್ಸಾಂಪಲ್ ನಿಮಗೆ 10 ಯೂಟ್ಯೂಬ್ ಶಾರ್ಟ್ ನಾನು ಮಾಡ್ತಾ ಇರೋದಲ್ವಾ, ಡೆಮೋ ತೋರಿಸ್ತಾ ಇರೋದು, 10 ಯೂಟ್ಯೂಬ್ ಶಾರ್ಟ್ನ ನಾವು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಇನ್ನೊಂದು ವೆಬ್ಸೈಟ್ ಇದೆ, ಕ್ಯಾನ್ವಾ ಅಂತ. ಸೊ ನೀವು ಕ್ಯಾನ್ವಾಸ್ ಅಂತ ಸರ್ಚ್ ಮಾಡಿದರೆ ಫಸ್ಟ್ನೇ ವೆಬ್ಸೈಟ್ ಇಲ್ಲಿ ಬರುತ್ತೆ, ಕ್ಯಾನ್ವಾ ಅಂತ. ಸೊ ಈ ವೆಬ್ಸೈಟಲ್ಲಿ ನೀವು ಇಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಅಂತ ಟೈಪ್ ಮಾಡಿ. ಯೂಟ್ಯೂಬ್ ಶಾರ್ಟ್ಸ್ ಅಂತ ಕ್ಲಿಕ್ ಮಾಡಿದಾದಮೇಲೆ ಸೊ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಾನು ಕಸ್ಟಮ್ ಯೂಟ್ಯೂಬ್ ಶಾರ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ್ದು ಬೇಕಾದ್ರೂ ಟೆಂಪ್ಲೇಟ್ ಇದನ್ನು ಯೂಸ್ ಮಾಡ್ಕೋಬೋದು ನೀವು. ಸೊ ನಾನು ಇದನ್ನು ಕ್ರಿಯೇಟ್ ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದು ಈ ಇಂಟರ್ಫೇಸ್ ಬಂದಮೇಲೆ ಇಲ್ಲಿ ಲೆಫ್ಟ್ ಸೈಡು ನೀವು ಸ್ಕ್ರೋಲ್ ಮಾಡಿದರೆ ಇಲ್ಲಿ ವೀಡಿಯೋಸ್ ಅಂತ ಇದೆ. ನನಗೆ ಕೆಲವೊಂದು ವೀಡಿಯೋಸ್ ಬೇಕು ನನ್ನ ವೀಡಿಯೋ ಮಾಡೋದಕ್ಕೆ. ಅದಕ್ಕೋಸ್ಕರ ನೀವು ಯಾವ್ದು ಬೇಕಾದ್ರೂ ನೀವು ತೊಗೋಬೋದು. ಸೊ ಇವಾಗ ನಾನು ಯಾವ್ದು ತೊಗೊತಾ ಇದ್ದೀನಿ ಅಂದರೆ, ಇದು ಎಕ್ಸಾಂಪಲ್, ನಾನು ಈ ಜಸ್ಟ್ 8 ಸೆಕೆಂಡಿಗೆ ಒಂದು ಶಾರ್ಟ್ ಮಾಡಬೇಕು. ನಾನು ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಬರುತ್ತೆ, ಇದು 8 ಸೆಕೆಂಡ್ ಇದೆ. ಅದೇ ಥರ ನಿಮಗೆ ಇನ್ನೂ ಬೇಕು ಅಂದರೆ ಇಲ್ಲಿ ಜಸ್ಟ್ ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದರೆ ನಿಮಗೆ ಆಗುತ್ತೆ. ಈ ಥರ ನೀವು ವೀಡಿಯೋವನ್ನು ಮಾಡಿ. ಸೊ ನಾನು ಇದನ್ನು ಬರೀ 8 ಸೆಕೆಂಡಿಂದು ಒಂದು ಯೂಟ್ಯೂಬ್ ಶಾರ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ಪೂರ್ತಿಯಾಗಿ ಇದಕ್ಕೆ ಫಿಲ್ ಆಗಂಗೆ ಡ್ರ್ಯಾಗ್ ಮಾಡ್ಕೋಬೇಕು. ಹಿಂಗೆ ಮಾಡ್ಕೊಂಡಾದ್ಮೇಲೆ ಒಂದ್ಸರಿ ಪ್ಲೇ ಮಾಡಿ. ಸೊ ಈ ವಿಡಿಯೋ ತುಂಬ ಬ್ಯೂಟಿಫುಲ್ ಆಗಿದೆ ಬ್ಯಾಕ್ಗ್ರೌಂಡು. ಸೊ ಇವಾಗ ನಾವು ನಮಗೆ ಒಂದೆರಡು ಟೆಕ್ಸ್ಟ್ನ ಆ್ಯಡ್ ಮಾಡೋಣ. ಸೊ ಆ್ಯಡ್ ಟೆಕ್ಸ್ಟ್ ಎಡಿಟಿಂಗ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನಾನು ಕೆಲವೊಂದು ಟೈಪ್ ಮಾಡ್ತೀನಿ, ಟಾಪಿಕ್ ಅಂತ ಇಟ್ಕೊತೀನಿ ಸದ್ಯಕ್ಕೆ. ಸೊ ನೀವು ಅದೇ ಥರ ಫಾಲೋ ಮಾಡಿ. ಇಲ್ಲಿ ಟಾಪಿಕ್ ಅಥವಾ ಇಲ್ಲಿ ನಾನು ಸೆಂಟ್ರಿಗೆ ಹಾಕೊತೀನಿ ಟಾಪಿಕ್ ಅಂತ. ಸೊ ಇಲ್ಲೊಂದು ಸ್ವಲ್ಪ ನಾನು ದೊಡ್ಡದು ಮಾಡ್ಕೊತೀನಿ, ಸೆಂಟ್ರಿಗೆ ಹಾಕೊತೀನಿ. ಸೊ ಇಲ್ಲಿ ನೀವು ರೈಟ್ ಸೈಡ್ ಕ್ಲಿಕ್ ಮಾಡಿದರೆ ನೀವು ಶೋ ಟೈಮಿಂಗ್ ಅಂತ ಬರುತ್ತೆ. ಇದು ಎಲ್ಲಿಂದ ಇಲ್ಲಿವರೆಗೂ ಪ್ಲೇ ಆಗಬೇಕು ಅಂತ. ಸೊ ನಾನೇನು ಮಾಡ್ತೀನಿ, 2 ಸೆಕೆಂಡ್ಸ್ವರೆಗೂ ನನಗೆ ಪ್ಲೇ ಮಾಡು ಅಂತ ಹೇಳ್ತೀನಿ. ಸೊ 2 ಸೆಕೆಂಡ್ಸ್ಗೆ ಸೆಟ್ ಮಾಡಿದೆ ಟೈಮ್ ಫ್ರೇಮ್ನ. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ಮತ್ತೆ ನಾನು ಇನ್ನೊಂದು ನನಗೆ ಬೇಕು ಒಂದು ಟೆಕ್ಸ್ಟ್ ಬಾಕ್ಸ್ ಇಲ್ಲಿ ಹಾಕೊತೀನಿ.
ಇಲ್ಲಿ ಹಾಕ್ಕೊಂಡು ಇಲ್ಲಿ ನಾನೇನು ಮಾಡ್ತೀನಿ, ಪಾರ್ಟ್ 1 ಅಂತ ಟೈಪ್ ಮಾಡ್ತೀನಿ. ಇದು ಇಲ್ಲಿ ಯಾವಾಗ ಡಿಸ್ಪ್ಲೇ ಆಗಬೇಕು ಅಂದರೆ ಆಫ್ಟರ್ 2 ಸೆಕೆಂಡ್ಸ್ ಆದ ತಕ್ಷಣ ನನಗೆ ಡಿಸ್ಪ್ಲೇ ಆಗಬೇಕು. ಸೊ ಇಲ್ಲಿಗೆ ಮಾಡ್ತೀನಿ, ಇದು ಒಂದು 3 ಸೆಕೆಂಡ್ಸ್ವರೆಗೂ ಇಲ್ಲಿ ಅಂತ ನಾನು ಕಾನ್ಫಿಗರ್ ಮಾಡಿದ್ದೀನಿ. ಸೊ ಇದು ನಾನು ಮೇಲ್ಗಡೆ ಇಡ್ತೀನಿ ಈ ಪಾರ್ಟ್ 1ನ. ಇವಾಗ ನೆಕ್ಸ್ಟ್ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ನ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ನಾನು ಪಾರ್ಟ್ 2 ಅಂತ ಕೊಡ್ತೀನಿ. ಪಾರ್ಟ್ 2 ಅಂತ ಕೊಟ್ಟು ಇದನ್ನು ಅಡ್ಜಸ್ಟ್ ಮಾಡ್ತೀನಿ ಎಲ್ಲಿಗೆ ಬೇಕೋ ಅಲ್ಲಿ ಪರ್ಫೆಕ್ಟಾಗಿ. ಸೊ ಇಲ್ಲಿ ಪಾರ್ಟ್ 1 ಆದ ತಕ್ಷಣ ಪಾರ್ಟ್ 2 ಬರಬೇಕು, ಆ ಥರ ಇದನ್ನು ನಾನು ಮೇಲ್ಗಡೆ ಇದಕ್ಕೆ ಕೊಂಡಿಸ್ತೀನಿ. ಓಕೆ, ಇಲ್ಲಿವರೆಗೂ ಕ್ಲಿಯರ್ ಆಯಿತು. ಸೊ ಇವಾಗ ನಾನು ಒಂದ್ಸರಿ ವೀಡಿಯೋ ಪ್ಲೇ ಮಾಡಿದರೆ ಫಸ್ಟ್ ಟಾಪಿಕ್ ಬರಬೇಕು, ಟಾಪಿಕಲ್ಲಿ ಇನ್ಫಾರ್ಮೇಷನ್ ತೋರಿಸಬೇಕು, ದೆನ್ ಪಾರ್ಟ್ 1 ಅಂತ ಅಲ್ಲಿ ಇನ್ಫಾರ್ಮೇಷನ್ ತೋರಿಸ್ಬೇಕು, ನಾನು ಪಾರ್ಟ್ 2 ಅಲ್ಲಿ ಇನ್ಫಾರ್ಮೇಷನ್ ತೋರಿಸ್ಬೇಕು. ಇದೆಲ್ಲ ಆದಮೇಲೆ ಇವಾಗ ನಾನು ಹೇಳ್ತೀನಿ ಏನಕ್ಕೆ ಚಾಟ್ ಜಿ ಪಿ ಟಿಯಿಂದ ನಾವು ಇನ್ಫಾರ್ಮೇಷನ್ ತೊಗೊಂಡ್ವಿ ಅಂತ. ಸೊ ಇವಾಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಆ್ಯಪ್ ಸೆಕ್ಷನ್ ಇದೆಯಲ್ಲ, ಆ್ಯಪ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಲ್ಕ್ ಕ್ರಿಯೇಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮಾಡಿಬಿಟ್ಟು ಎಂಟರ್ ಡಾಟಾ ಮ್ಯಾನ್ಯಲಿ ಅಂತ ಇದೆ, ಕ್ಲಿಕ್ ಮಾಡಿ. ಇವಾಗ ಚಾಟ್ ಜಿ ಪಿ ಟಿಗೆ ಹೋಗ್ಬಿಟ್ಟು ಈ ಟಾಪಿಕ್ಕಿಂದ ಇಲ್ಲಿವರೆಗೂ ಎಂಡ್ವರೆಗೂ ಕಾಪಿ ಮಾಡಬೇಕು. ನೀವು ಕಾಪಿ ಮಾಡಿಕೊಂಡೆ. ಸೊ ಇಲ್ಲಿ ನೀವು ಈ ನೇಮ್ ಅಂತ ಇದೆಯಲ್ಲ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಪೇಸ್ಟ್ ಅಂತ ಕೊಡಿ. ಪೇಸ್ಟ್ ಅಂತ ಕೊಟ್ಟ ಮೇಲೆ ಹಿಂಗೆ ಕೆಳಗಡೆ ಡ್ರ್ಯಾಗ್ ಮಾಡಿದರೆ ಇಲ್ಲಿ ಡನ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದಾದಮೇಲೆ ಇವಾಗ ನೀವು ಮ್ಯಾಪ್ ಮಾಡಬೇಕು. ಮ್ಯಾಪ್ ಅಂದರೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ. ಇಲ್ಲಿ ಈ ಟಾಪಿಕ್ ಕನೆಕ್ಟ್ ಡೇಟಾ ಅಂತ ಇರುತ್ತೆ, ಟಾಪಿಕ್ಗೆ ಕನೆಕ್ಟ್ ಆಗಿ ಆವಾಗ ನಿಮಗೆ ಫ್ಲವರ್ ಬ್ರಾಕೆಟಲ್ಲಿ ಬರುತ್ತೆ ಅಂದರೆ ಕನೆಕ್ಟ್ ಆಗಿದೆ ಅಂತ. ಸೊ ಫಾರ್ ನಾವು ಸದ್ಯಕ್ಕೆ ನಾನು ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕ್ಕೆ ನಾನು ಸ್ವಲ್ಪ ಇವೆರಡನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲೂ ಕನೆಕ್ಟ್ ಡಾಟಾ ಅಂತ ಪಾರ್ಟ್ 1 ಜಸ್ಟ್ ಏನು ಮಾಡಬೇಕಾಗಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಕನೆಕ್ಟ್ ಡಾಟಾ ಪಾರ್ಟ್ 2 ಅಂತ ಕೊಡಿ. ಓಕೆ, ಈಗ ಮತ್ತೆ ನಾನು ಮೇಲಕ್ಕೆ ಅಲ್ಲಿ ಇಡ್ತೀನಿ. ಸೊ ಇದೆಲ್ಲ ಆಯಿತು ಅಂದಮೇಲೆ ಇವಾಗ ನಾನೇನು ಮಾಡ್ತೀನಿ, ಸೊ ಇಲ್ಲಿ ಕಂಟಿನ್ಯೂ ಅಂತ ಒಂದು ಬಟನ್ ಇದೆ, ಕಂಟಿನ್ಯೂ. ಇವಾಗ ಜನರೇಟ್ 10 ಡಿಸೈನ್ಸ್ ಅಂತ ಕೊಡ್ತೀನಿ. ಸೊ ಜನರೇಟ್ 10 ಡಿಸೈನ್. ಸೊ ಇವಾಗ ನನಗೆ ನೀವು ನೋಡ್ಬೋದು ಇಲ್ಲಿ 10 ವೀಡಿಯೋ ಬಂದಿದ್ದಾವೆ. ಈ 10 ವೀಡಿಯೋ ಡಿಫ್ರೆಂಟ್ ಮನಿ ಫ್ಯಾಕ್ಟ್ ಅದು ಬಂದಿದೆ. ನಾನೊಂದು ಪ್ಲೇ ಮಾಡಿ ತೋರಿಸ್ತೀನಿ. ಫಸ್ಟ್ ಲಾಟ್ರಿ ವಿನ್ಸ್, ಸೊ ಬ್ಲಿಸ್ ಟು ಬ್ಯಾಂಕ್ ರಪ್ತಿ ಅಂತ ಇದೆ, ಇನ್ಸ್ಟೆಂಟ್ ಮಿಲಿಯನರ್ಸ್, ಆ ಥರ ನೀವು. ಸೊ ಇದು ಒಂದು ವೀಡಿಯೋ ಆಯಿತು. ಅದೇ ಥರ ಇದು ಇನ್ನೊಂದು ವೀಡಿಯೋ, ಇದೊಂದು ಫ್ಯಾಕ್ಟ್ ಆಯಿತು ಮನಿ ಫ್ಯಾಕ್ಟ್ ಬಗ್ಗೆ. ಅದೇ ಥರ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಆ ಫ್ಯಾಕ್ಟ್ ಮೇಲೆ ನೀವು ಆ ವೀಡಿಯೋನ ಮಾಡ್ಬೋದು. ಇವಾಗ ನಾನು ನಿಮಗೆ ಇನ್ನೂ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇಲ್ಲಿ ನಿಮಗೆ ಆಡಿಯೋ ಬೇಕಲ್ವಾ. ಸೊ ಆಡಿಯೋನ ನಿಮಗೆ ಬೇಕು ಅಂದರೆ ನೀವು ಇಲ್ಲಿ ಆಡಿಯೋ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ನಾನು ಸೌಂಡ್ ರೆಕಾರ್ಡ್ ಮಾಡ್ತಿರೋ ಕಾರಣ ನನ್ನ ಆಡಿಯೋ ಪ್ಲೇ ಆಗ್ತಿಲ್ಲ ಇಲ್ಲಿ. ಸೊ ನಿಮಗೆ ಬೇಕಿದ್ದರೆ ಈ ಆಡಿಯೋನ ನೀವು ಲೈಕ್ ಇಂಪೋರ್ಟ್ ಮಾಡಿಕೊಂಡು ಆಡಿಯೋನ ಲೈಕ್ ವೀಡಿಯೋದಲ್ಲಿ ಇಡಿ. ಇಲ್ಲ ಅಂದರೆ ನೀವು ಒಂದು ಕೆಲಸ ಮಾಡಿ, ಇದರಲ್ಲಿ ಯಾವ್ದಾದ್ರು ಒಂದು ಬೇರೆ ಎಡಿಟರ್ ಆ್ಯಪ್ ಇರುತ್ತಲ್ಲ, ಅಲ್ಲಿ ಇಂಡಿವಿಜುವಲ್ ವೀಡಿಯೋಗೆ ಹೋಗ್ಬಿಟ್ಟು ನಿಮ್ಗೆ ಇಷ್ಟ ಬಂದ ಮ್ಯೂಸಿಕ್ನ ಹಾಕಿ ನೀವು ಅಪ್ಲೋಡ್ ಮಾಡ್ಬೋದು. ಇವಾಗ ನಾನು ಹಿಂಗೆ ಈ 10 ಡಿಫ್ರೆಂಟ್ ವೀಡಿಯೋಸ್ನ ಇಂಪೋರ್ಟ್ ಲೈಕ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಶೇರ್ ಬಟನ್ ಇದೆಲ್ಲ, ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡಿಗೆ ಹೋಗಿ, ಇಲ್ಲಿ ಡೌನ್ಲೋಡ್ ಪೇಜಸ್ ಆ್ಯಸ್ ಸಪ್ರೇಟ್ ಫೈಲ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಕ್ವಾಲಿಟಿ ಯಾವ್ದು ಬೇಕು, MP4 ಬೇಕಾ, ಬೇರೆ ಯಾವ್ದಾದ್ರು PDF ಸ್ಟ್ಯಾಂಡರ್ಡ್ಸ್ ಬೇಕಾ ಅಂತ ಕೇಳುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಸೊ ನಾವು ಡೌನ್ಲೋಡ್ ಪೇಜಸ್ ಸಪ್ರೇಟ್ ಫೈಲ್ಸ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವಾಲಿಟಿ ನಿಮಗೆ 720 ಬೇಕಾ, ಸದ್ಯಕ್ಕೆ ನಾನು 720 ಅಂತ ಮಾಡ್ಕೊಂಡು, ನಾನು ನಿಮಗೆ ಫುಲ್ HD ಬೇಕಂದ್ರೆ ಫುಲ್ HD ಮಾಡ್ಕೋಬೋದು. ಸೊ ಇಲ್ಲಿ ನಾನು ಡೌನ್ಲೋಡ್ ಅಂತ ಕೊಡ್ತಾಯಿದ್ದೀನಿ. ಸೊ ಇವಾಗ ಇದು 3 ಮಿನಿಟ್ಸ್ 2 ಮಿನಿಟ್ಸ್ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅಲ್ಲಿವಾಗ ನಾವೇನು ಮಾಡೋಣ, ಮತ್ತೆ ಚಾಟ್ ಜಿ ಪಿ ಟಿಗೆ ಹೋಗ್ಬಿಟ್ಟು ಎಕ್ಸಾಂಪಲ್ ನೀವು 10 ವೀಡಿಯೋ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಇನ್ನೂ 10 ವೀಡಿಯೋ ನಿಮಗೆ ಬೇಕು ಅಂದ್ಕೊಳ್ಳಿ. ಆವಾಗ ನಾನು ಸೆಕೆಂಡ್ ಪ್ರಾಂಪ್ಟ್ ಕೊಟ್ಟಿದ್ದೀನಲ್ಲ, ಅದನ್ನು ಯೂಸ್ ಮಾಡಬೇಕು. ಇದು ಕಮ್ ಅಪ್ ವಿತ್ ಇಲ್ಲಿ ನಿಮ್ಗೆ ಎಷ್ಟು ನಂಬರ್ ಬೇಕು, ನೆಕ್ಸ್ಟ್ 100 ಬೇಕು ಇಲ್ಲ 10 ಬೇಕು ಅಂದರೆ ಅಷ್ಟು ನೀವು ನಂಬರ್ ಹಾಕ್ಬಿಟ್ಟು ಮೋರ್ ಯೂಸಿಂಗ್ ಸೇಮ್ ಸ್ಪೆಸಿಫಿಕೇಶನ್, ಡೋಂಟ್ ರಿಪೀಟ್ ಪ್ರೀವಿಯಸ್ ಒನ್ ಅಂತ ಈ ಕಮೆಂಟ್ ಕಾಪಿ ಮಾಡಿಕೊಂಡು ನಾನು ಕಾಪಿ ಮಾಡಿ ತೋರಿಸ್ತೀನಿ. ಇಲ್ಲಿ ಪೇಸ್ಟ್ ಮಾಡಿದರೆ ಇದು ಬೇರೆ ಕಾಪಿ ಆಯಿತು. ಸೊ ನೀವು ನೋಡ್ಬೋದು ಜಿಪ್ ಫೈಲ್ ಬಂತು, ಇದನ್ನು ಡೌನ್ಲೋಡ್ ಮಾಡ್ತೀನಿ, ಡೌನ್ಲೋಡ್ ಆಗುತ್ತೆ ಅದು. ಸೊ ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ನಮಗೆ ಇನ್ನೊಂದು ಟೇಬಲಲ್ಲಿ ಇನ್ನೊಂದು ಡಿಫ್ರೆಂಟ್ ಇನ್ಫಾರ್ಮೇಷನ್ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ಆನ್ಲೈನ್ ಶಾಪಿಂಗ್ ಸ್ಪ್ರೀ ಅಂತ ಇದೆ, ಇಲ್ಲಿ ಲಾಟ್ರಿ ವಿನ್ಸ್ ಅಂತ ಇದೆ. ಸೊ ಬೋರ್ಡ್ ಟೇಬಲ್ಸು ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಾನು 50 ಅಂತ ಕೊಟ್ಟಿದ್ದೀನಿ, ಅದಕ್ಕೆ 50 ಟೇಬಲ್ಸು ಅದು ಕ್ರಿಯೇಟ್ ಮಾಡ್ತಾ ಇದೆ. ಅದೇ ಥರ ನೀವು ಹಿಂಗೆ ಟೇಬಲ್ ಕ್ರಿಯೇಟ್ ಮಾಡ್ಕೊಂಡು ನೀವು 50 ವೀಡಿಯೋಸ್ನ ನೀವು ಅಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ಇವಾಗ ನಾವು 10 ವೀಡಿಯೋಸ್ನ ಡೌನ್ಲೋಡ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಡೌನ್ಲೋಡ್ ಸೆಕ್ಷನ್ಗೆ ಹೋದರೆ ಇಲ್ಲಿ ಬಲ್ಕ್ ಟಾಪಿಕ್ ಅಂತ ಬರುತ್ತೆ. ಸೊ ಇಲ್ಲಿ ನಾನು ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ 10 ವೀಡಿಯೋನು ಆಗಿದೆ. ಸೊ ನಾನು 10 ವೀಡಿಯೋನು ನಾನು ಸಪ್ರೇಟ್ ಒಂದು ಡೆಸ್ಕ್ಟಾಪಲ್ಲಿ ವಿಡಿಯೋ ಅಂತ ಒಂದು ಫೋಲ್ಡರ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ನೋಡ್ಬೋದು
ಹೋಗ್ಬಿಟ್ಟು ಲಾರ್ಜ್ ಐಕನ್ಸ್. ಸೊ ನೋಡ್ಬೋದು ನೀವೆಲ್ಲ ಪ್ರತಿಯೊಂದು ವೀಡಿಯೋದಲ್ಲೂ ಡಿಫ್ರೆಂಟ್ ಕೋಡ್ಸ್ಗಳನ್ನ ನೋಡ್ಬೋದು. ಎಕ್ಸಾಂಪಲ್ ಇದನ್ನು ನಾನು ಓಪನ್ ಮಾಡಿದೆ ಅಂದರೆ ಇಲ್ಲಿ ನೋಡ್ಬೋದು ಲಾಟ್ರಿ ವಿನ್ಸ್, ಸೊ ಬ್ಲಿಸ್, ಬ್ಯಾಂಕ್ರಪ್ಸಿ, ಈ ಥರ ನಿಮಗೆ ಅಲ್ಲಿ 3 ಪಾರ್ಟ್ಸಾಗಿ ನಾನು ಯಾವ ಥರ ವೀಡಿಯೋ ಮಾಡಿದ್ನೋ ಅದೇ ಥರ ಡಿಫ್ರೆಂಟಾಗಿ ನಿಮಗೆ ವೀಡಿಯೋನ ನೀವು ಈ ಥರ ಡೌನ್ಲೋಡ್ ಮಾಡಿ ಮ್ಯೂಸಿಕ್ ಆ್ಯಡ್ ಮಾಡಿ ಅದೇ ಥರ ಯೂಟ್ಯೂಬ್ ಶಾರ್ಟ್ಸ್ಗೆ ನೀವು ಅಪ್ಲೋಡ್ ಮಾಡ್ಬೋದು. ಸೊ ನೀವು ಇದೇ ಥರ ನೀವೇನಾದರೂ ಫಾಲೋ ಮಾಡಿದರೆ ಡೈಲಿ 100 ವೀಡಿಯೋಸ್ನ ಅಪ್ಲೋಡ್ ಮಾಡಿ 10 ಡೇಸಲ್ಲಿ 1000 ಶಾರ್ಟ್ಸ್ ವೀಡಿಯೋ ಆಗುತ್ತೆ. ಮತ್ತು ಇದೇ ಥರ ನಿಮಗೆ 30 ಡೇಸಲ್ಲಿ 3000 ಯೂಟ್ಯೂಬ್ ಶಾರ್ಟ್ಸ್ ನೀವು ಕ್ರಿಯೇಟ್ ಮಾಡಿ ಅಪ್ಲೋಡ್ ಸಹ ಮಾಡ್ಬೋದು. ಇನ್ನೊಂದು ಲೈಕ್ ಏನಕ್ಕೆ ಇದೇನಕ್ಕೆ ವರ್ಕ್ ಆಗುತ್ತೆ ಅಂದರೆ, ಎಕ್ಸಾಂಪಲ್ ಎಲ್ಲ ಯೂಟ್ಯೂಬ್ ಶಾರ್ಟ್ಸೂ ನೀವು ಹಾಕಿದ ತಕ್ಷಣ ವ್ಯೂಸ್ ಬರೋಲ್ಲ. ಬಟ್ ನೀವು ಈ ಥರ ನೀವು ಬಲ್ಕಾಗಿ ಅಪ್ಲೋಡ್ ಮಾಡಿದ್ರಿ ಅಂದರೆ ನಿಮಗೆ ಯಾವ್ದಾದ್ರು ಒಂದು ಲೈಕ್ ನೀವು 100 ವೀಡಿಯೋ ಅಪ್ಲೋಡ್ ಮಾಡಿದ್ದೀರ ಅಂದರೆ ಅದರಲ್ಲಿ ಅಟ್ಲೀಸ್ಟ್ ನಿಮಗೆ 5 ವೀಡಿಯೋ ಅಂತೂ ಟ್ರೆಂಡಿಂಗಲ್ಲಿ ಬಂದೇ ಬರುತ್ತೆ. ಸೊ ಈ ಥರ ನೀವು ಬೇಗ ವ್ಯೂಸ್ಗಳನ್ನ ಕಂಪ್ಲೀಟ್ ಮಾಡಿ ಎಷ್ಟು ಕೊಟ್ಟಿರ್ತಾರೋ ಅದನ್ನು ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿ ಎಲಿಜಿಬಲ್ ಆದಮೇಲೆ ನಿಮಗೆ ಸೊ ಇದರಿಂದ ರೆವೆನ್ಯೂ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಪ್ಯಾಸಿವ್ ಇನ್ಕಮ್ ಮಾಡ್ಕೊಳ್ಳಿ. ಈ ಥರ ಶಾರ್ಟ್ಕಟ್ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡಿ ಕಡಿಮೆ ಟೈಮಲ್ಲಿ ಇವನ್ನೆಲ್ಲ ಮಾಡಿಕೊಂಡು ನೀವು ಅರ್ನ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಬೆಲ್ ಐಕನ್ ಇರುತ್ತೆ, ಆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಗುಡ್ ಬೈ.